ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಸೊ ನನ್ನ ಲಾಸ್ಟ್ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್. ನಾವು ಇಲ್ಲಿ ಮೊಂಟೇರಿಯೋ ವಿಲೇಜಿಗೆ ಬಂದಿದ್ದೀವಿ. ಸೊ ಬಂದ ತಕ್ಷಣ ಬ್ರೇಕ್ಫಾಸ್ಟ್ ಇತ್ತು, ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೀವಿ. 10 ಗಂಟೆಗೆ ನಾವು ಬಂದು ರೀಚ್ ಆಗಿದ್ದು. ಸೊ ಬ್ರೇಕ್ಫಾಸ್ಟ್ ಟೈಮಿಂಗ್ ಇರುತ್ತೆ ಇಲ್ಲಿ 10 to 12. ಸೊ ಹಾಗಾಗಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಮುಂದೆ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಬ್ರೇಕ್ಫಾಸ್ಟಲ್ಲಿ ಪೂರಿ ಮತ್ತು ಇದು ಸಾಗು ಥರ ಇತ್ತು, ಇದು ಬೆಂಗಾಲಿ ಸಾಗು ಅಂತ, ಮತ್ತು ಬೂಂದಿ ಸ್ವೀಟ್ ಇತ್ತು, ಬೂಂದಿ, ಆಮೇಲೆ ಇಡ್ಲಿ ಇತ್ತು, ವಡೆ ಇತ್ತು. ಸೊ ತುಂಬ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್. ಪರಾಟ ಇತ್ತು, ಆಲೂ ಪರಾಟ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾಯಿದ್ರು. ಸೊ ನೋಡಿ ಅಮೇ ಕೂಡ ಎಂಜಾಯ್ ಮಾಡ್ತಿದ್ದಾನೆ. ಅವನು ಆ್ಯಕ್ಚುಲಿ ಈ ಥರ ಕೂತ್ಕೊಂಡು ಸರಿಯಾಗಿ ಅಂದರೆ ಹೊರಗಡೆ ಬಂದಾಗ ಈ ಥರ ಕೂತ್ಕೊಂಡು ಫಸ್ಟ್ ಟೈಮ್ ಅನಿಸುತ್ತೆ ಅವನು ಸಪ್ರೇಟಾಗಿ ಪ್ಲೇಟ್ ತೊಗೊಂಡು ತಿಂದಿದ್ದಂದರೆ. ಅವನಿಗೂ ಏನೋ ಒಂಥರ ಎಕ್ಸೈಟ್ಮೆಂಟ್, ಏನೋ ಅಂತ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸಖತ್ ಅನ್ನಿಸ್ತಾ ಇದೆ ಬ್ರೇಕ್ಫಾಸ್ಟ್. ಪರಾಟ ಬೂಂದಿ ತುಂಬ ಚೆನ್ನಾಗಿದೆ. ಅಲ್ಲಿ ಲೈವ್ ಪರಾಟನೂ ಮಾಡ್ತಿದ್ದಾರೆ. ಇಷ್ಟು ದೊಡ್ಡ ಹಾಲಲ್ಲಿ ಈ ಥರ ಸೆಲ್ಫ್ ಸರ್ವಿಸ್ ಆ್ಯಕ್ಚುಲಿ. ಸೊ ಬೇಕು ಅಂತಂದರೆ ಬಂದು ನಿಮಗೆ ಇದು ಪರಾಟ ಎಲ್ಲ ಸರ್ವ್ ಮಾಡ್ತಾರೆ. ಬೆಸ್ಟ್ ಫೀಲಿಂಗ್, ವೆರಿ ನೈಸ್. ನೋಡಿ ನನ್ನ ಮಗ ಎಂಜಾಯ್ ಮಾಡ್ತಿದ್ದಾನೆ. ಅಮ್ಮು ಯು ಎಂಜಾಯಿಂಗ್ ನಾ? ಎಂಜಾಯಿಂಗ್? ಹ್ಯಾಪಿ ಹ್ಯಾಪಿ? ನಾನು ವೇಸ್ಟ್ ಮಾಡಲ್ಲ ಫ್ರೂಟ್. ಆಮೇಲೆ ಹ್ಯಾಪಿ ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ರೆಸ್ಟೋರೆಂಟ್ ಏನು ಕಾಣಿಸ್ತಾ ಇದೆ ಅದು ಎದುರುಗಡೆನೇ ಈ ಥರ ಟ್ರೀಸ್ ಎಲ್ಲ ಇದೆ, ಮತ್ತು ಅಲ್ಲಿ ಜೂಲ ಹಾಕಿದ್ದಾರೆ. ತುಂಬ ಅಂದರೆ ಒಂದು 7-8 ಒಂದು 10-12 ಜೂಲಾಸ್ ಇತ್ತು ಆ್ಯಕ್ಚುಲಿ. ಸೊ ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಅದು ಪಾರ್ಟಿ ಹಾಲ್ ಅಂದರೆ ಪಾರ್ಟಿ ಏರಿಯಾ, ಅಂದರೆ ಈ ಥರ ವೆಡ್ಡಿಂಗ್ಸ್ ಆಗಿರ್ಬೋದು, ಯಾವುದೇ ರೀತಿ ಫಂಕ್ಷನ್ಸ್ ಇದ್ದರೆ ಅಲ್ಲಿ ನಡೆಯುತ್ತೆ. ಸೊ ಅದಿತ್ತು. ಸೊ ಇದು ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮತ್ತು ಆ ನೆರಳು, ಆ ತಂಪ ಗಾಳಿ ತುಂಬಾ ಬ್ಯೂಟಿಫುಲ್ ಆಗಿತ್ತು. ವೆದರ್ ಕೂಡ ಚೆನ್ನಾಗಿತ್ತು ಆ್ಯಕ್ಚುಲಿ, ಬಿಸಿಲಿರಲಿಲ್ಲ ಇನ್ನು. ಸೊ ಎಷ್ಟು ಎತ್ತರದಾದ ಟ್ರೀಸ್ ನೋಡಿ, ತುಂಬ ಎತ್ತರ ಟ್ರೀಸ್, ಮತ್ತು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ಇಲ್ಲಿ ಎಲ್ಲರಿಗೂ ಅಲವಿದೆ, ಅಂದರೆ ರೆಸ್ಟ್ ಮಾಡೋದಕ್ಕೆ. ಅಂದರೆ ಈ ಥರ ಬರೀ ಕಿಡ್ಸಿಗಂತ ಅಷ್ಟೇನಲ್ಲ, ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ಕೂತ್ಕೊಂಡು, ಈ ಥರ ರೆಸ್ಟ್ ಮಾಡ್ತಾಯಿದ್ರು, ಮಲಗ್ತಾಯಿದ್ರು ಕೆಲವು ಜನ ಅಂತೂ. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಅನ್ನಿಸ್ತಾ ಇತ್ತು ನನಗಂತೂ ಪ್ಲೇಸ್. ಅಲ್ಲಿದ್ದು ಇದು ರೆಸ್ಟೋರೆಂಟು ಆನಂದರಸ್ ಅಂತ. ಅಲ್ಲಿ ರೆಸ್ಟೋರೆಂಟಿಂದ ನಿಂತ್ಕೊಂಡು ಈಗ ಬರ್ತಾ ಇದ್ದೀವಿ. ಓ ರೀ ಸ್ಪಾಂಡ್ ಆನ್ ಇವನ್ ದಿಸ್ ಇಸ್ ಪೇಬಲ್. ಸೊ ಬನ್ನೀಗ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಸ್ವಲ್ಪ ಮೇಲ್ಗಡೆ ಹೋದರೆ ಇಲ್ಲಿ ಜಿಪ್ ಲೈನ್, ಜಿಪ್ ಕೋರ್ಸ್ ಮತ್ತು ಜಿಪ್ ಸೈಕಲ್ ಈ ಥರ ಅಡ್ವೆಂಚರ್ ಇದೆ. ಸೊ ಅದನ್ನು ಕೂಡ ಆಡ್ಬೋದು. ಮತ್ತು ಇಲ್ಲೊಂಥರ ಸ್ಮಾಲ್ ವಿಲೇಜ್ ಥರ ಒಂದು ಮಾಡಿದ್ದಾರೆ. ಅಲ್ಲಿ ಅಂದರೆ ಮೊದಲಿನ ಕಾಲದಲ್ಲಿ ಏನೆಲ್ಲ ಇತ್ತು ಅಂದರೆ ಮೊದಲಿನ ಎಲ್ಲ ಹೀಗೆ ಪಾಟ್ರಿ ಆಗಿರ್ಬೋದು, ಮತ್ತು ಕಾರ್ಪೆಂಟ್ರ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ರೀತಿಯ ಥಿಂಗ್ಸ್ ಎಲ್ಲ ಅಲ್ಲಿದೆ. ಸೊ ಅದನ್ನು ಕೂಡ ನೋಡ್ಬೋದು. ಆಮೇಲೆ ಇಲ್ಲಿ ನೋಡಿ ವರ್ಲ್ಡ್ ಆಯುರ್ವೇದ ಡೇ ಆಫರ್ ಕೂಡ ಇತ್ತು. ಅಂದರೆ ಇದು ಸ್ಪಾ ಇತ್ತು, ಅಂದರೆ ಹೇರ್ ಆಯಿಲ್ ಮಸಾಜಿಂಗ್ ಆಗಿರ್ಬೋದು, ಹೇರ್ ಮಸಾಜ್ ಆಗಿರ್ಬೋದು, ಮತ್ತು ಬಾಡಿ ಮಸಾಜಿಂಗ್, ಪೂರಾ ಹೋಲ್ ಬಾಡಿ ಮಸಾಜಿಂಗ್. ಇಲ್ಲಿ ಕೆಲವೊಂದು ಟೀಮ್ಸ್ ಕೂಡ ಇತ್ತು, ಅಂದರೆ ಕೆಲವು ಜನ ಅಂದರೆ ಕಲೀಗ್ಸ್ ಆಗಿರ್ಬೋದು, ಮತ್ತು ಸ್ಕೂಲ್ಸ್, ಕಾಲೇಜಸ್ ಸ್ಟೂಡೆಂಟ್ಸ್ ಕೂಡ ಬಂದಿದ್ದರು ಒಂದೊಂದು ಟೀಮ್ ಮಾಡಿಕೊಂಡು.
ಸೊ ಒನ್ ಡೇ ಫುಲ್ ಬೆಳಗ್ಗೆಯಿಂದ ಸಂಜೆ ತನಕ ಆರಾಮಾಗಿ ಸುತ್ತಾಡಿಕೊಂಡು ಎಂಜಾಯ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಸೊ ಮಕ್ಕಳೆಲ್ಲ ಆಡ್ತಿದ್ದಾರೆ, ದೊಡ್ಡವ್ರಿಗೂ ಇದೆ ಮಕ್ಳಿಗೂ ಇದೆ. ಆ್ಯಕ್ಚುಲಿ ಇದು ಬಂದು ಮೇನ್ ಎಂಟ್ರೆನ್ಸ್ಗೆ ಏನು ನಾವು ಬಂದಿದ್ದೀವಿ ಮತ್ತು ಅಲ್ಲೇ ಬಂದ್ವಿ ಆ್ಯಕ್ಚುಲಿ. ಸೊ ಇಲ್ಲಿ ನೋಡಿ ವಿಂಟೇಜ್ ವೆಹಿಕಲ್ ಇಟ್ಟಿದ್ದಾರೆ, ಇದೆಲ್ಲ ವಿಂಟೇಜ್ ವೆಹಿಕಲ್ಸ್. ಸೊ ಮತ್ತು ಇಲ್ಲಿ ಒಂದು ಶಾಪ್ ಕೂಡ ಇದೆ, ಅಲ್ಲೆಲ್ಲ ನಿಮಗೆ ವುಡನ್ ಮಟೀರಿಯಲ್ಸ್ ಅಂದರೆ ವುಡನ್ ಟಾಯ್ಸ್ ಎಲ್ಲ ಸಿಗತ್ತೆ. ಸೊ ಅದನ್ನೇ ನೋಡೋದಕ್ಕಂತ ನಾವು ಮತ್ತೆ ಈ ಎಂಟ್ರೆನ್ಸಿಗೆ ಬಂದ್ವಿ. ಇದನ್ನು ನಾವು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಶಾಪ್ನ. ಸೊ ಹಾಗಾಗಿ ಚಿಕ್ಕ ಮಕ್ಕಳು ಏನಾದಿದ್ರೆ ಏನಾದರೂ ವುಡನ್ ಟಾಯ್ಸ್ ಬೇಕಾದರೆ ಅದೆಲ್ಲ ನಿಮಗೆ ಇಲ್ಲಿ ಸಿಗತ್ತೆ. ಚೆನ್ನಾಗಿದೆ ಆ್ಯಕ್ಚುಲಿ ಎಲ್ಲ ವುಡನ್ ಟಾಯ್ಸ್. ಆದರೆ ಸ್ವಲ್ಪ ನನಗೆ ಕಾಸ್ಟ್ ಜಾಸ್ತಿ ಅನ್ನಿಸ್ತು, ಯಾಕಂದರೆ ನಾವು ಸಿಟೀಲಿ ಅಥವಾ ಹೊರಗಡೆ ತೊಗೊಳೋಕ್ಕಿಂತ ಇಲ್ಲಿ ಈ ಜಾಗದಲ್ಲಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಕಾಸ್ಟ್. ಮತ್ತು ಆಲ್ರೆಡಿ ಒಂದು ಕೆಮಲ್ ಥರ ಒಂದು ಆ್ಯನಿಮಲ್ ಇದೆ ಅಮ್ಮೆ ಹತ್ರ, ವುಡನ್ ಟಾಯ್ ಇದೆ ಒಂದು. ಸೊ ಅದಕ್ಕೆ ನಾನು ಏನು ತೊಗೊಳೋದಕ್ಕೇನು ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ. ಅವನ ಹತ್ರ ತುಂಬಾ ಟಾಯ್ಸ್ ಆಗಿದೆ ಈಗ. ಸೊ ಸುಮ್ಮನೆ ಒಂದಿನ ಆಡ್ತಾನೆ, 2 ದಿನ ಆಡ್ತಾರೆ, ಮತ್ತು 3ನೇ ದಿನ ಆಡೋದನ್ನೇ ಎಲ್ಲದನ್ನು ತೊಗೊಂಡು. ಸೊ ಇವಾಗೇನು ನಾನು ಟಾಯ್ಸು ಅದೆಲ್ಲ ಏನು ತೊಗೊಳ್ತಾ ಇಲ್ಲ, ಜಸ್ಟ್ ಎಕ್ಸ್ಪ್ಲೋರ್ ಮಾಡೋದಕ್ಕಂತ ಬಂದಿದ್ದೀನಿ, ನೋಡೋದಕ್ಕಂತ ಬಂದಿದ್ದೀನಿ. ಸೊ ನೋಡಿ, ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಟ್ ಐಟಮ್ಸ್ ಕೂಡ ಇತ್ತು. ಬೇರೆ ಬೇರೆ ವೆರೈಟೀಸ್ ಆಫ್ ಟಾಯ್ಸ್ ಕೂಡ ಇತ್ತು. ಪ್ಲೇನ್ ಕೂಡ ಇತ್ತು ಟಾಯಲ್ಲಿ, ಅಂದರೆ ವುಡನ್ ಪ್ಲೇನ್. ಸೊ ಮತ್ತು ಸ್ವಲ್ಪ ಕಿಚನ್ ಐಟಮ್ಸ್ ಎಲ್ಲ ಇಟ್ಟಿದ್ರು. ಸೊ ಹಾಗೆಯೇ ನೋಡಿಕೊಂಡು ಹೋಗ್ತಾಯಿದ್ವಿ. ಈಗ ನೆಕ್ಸ್ಟ್ ಪ್ಲೇಸಿಗೆ, ಅಂದರೆ ನೆಕ್ಸ್ಟ್ ಇದಕ್ಕೆ ಈಗ ಪ್ಲೇಸಿಗೆ ವಿಸಿಟ್ ಮಾಡ್ತೀವಿ. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ, ಮಸ್ತ್ ಇದೆ. ವೆದರು ಚೆನ್ನಾಗಿದೆ ಆ್ಯಕ್ಚುಲಿ, ಅಷ್ಟೇನು ಬಿಸಿಲಿಲ್ಲ. ಇಲ್ಲಿ ಒಂದು ನಮಗೆ ಇನ್ಸ್ಟ್ರಕ್ಷನ್ಸ್ ಅಂದರೆ ಇಲ್ಲಿ ಬೋರ್ಡ್ಸ್ ಹಾಕಿದ್ದಾರೆ. ಸೊ ಅದ್ರ ಪ್ರಕಾರ ನಾವು ಹೋಗಬೇಕು. इथं जायचं ना, हट्स वगैरे आहे बघा. हां, ಇದು ನೋಡಿ, ನಾನು ಯಾರೋ ನಿಂತ್ಕೊಂಡಿದ್ದಾರೆ ಅಂತ ಅಂದ್ಕೊಂಡೆ. सायकल पण करायचं, ಕಡಲ್ नाही येते ನೀರು. आम्ही ओढू, आम्ही ओढ ओढ पाणी ओढ. ಈಗ ಇಲ್ಲಿ ಒಂದು ಪ್ಲೇಸಲ್ಲಿ ನಮ್ಮ ವಿಂಟೇಜ್ ಅಂದರೆ ಹಳೆ ಕಾಲದಲ್ಲಿ ಏನೆಲ್ಲ ಇತ್ತು ಅಂದರೆ, ಈಗ ಈ ಸ್ಕೂಟ್ರು ಕೂಡ ತುಂಬ ಹಳೆಯದು, ತುಂಬ ಹಳೆ ಕಾಲದ ಸ್ಕೂಟಿ ಇದು. ಸೊ ಈ ಥರ ಸ್ಕೂಟಿ ನಾವು ಯೂಸ್ ಮಾಡ್ತಾಯಿದ್ವಿ, ಸ್ಕೂಟರು. ಆಮೇಲೆ ಇದು ಬುಲಕ್ ಕಾರ್ಟ್ಸ್ ಆಗಿರ್ಬೋದು, ಮುಂಚೆಲ್ಲ ಬುಲಕ್ ಕಾರ್ಟ್ಸ್ ಆ್ಯಸ್ ಎ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತಾಯಿದ್ರು. ಮತ್ತು ಟ್ಯಾಕ್ಟ್ರ್ ಆಗಿರ್ಬೋದು, ಆಮೇಲೆ ಇದು ಹಿಟ್ಟು ರುಬ್ಬೋದು ಅಂದರೆ ಬೀಸೋ ಕಲ್ಲೇನಂತೀವಿ ಅದು. ಸೊ ಹಳೆ ಕಾಲದಲ್ಲಿ ಜನರು ಏನೆಲ್ಲ ಯೂಸ್ ಮಾಡ್ತಾಯಿದ್ರು, ಸೊ ಅದನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಇದೆಲ್ಲ ಏನು ಒಂದು ಅಟ್ರ್ಯಾಕ್ಷನ್ ಆ್ಯಕ್ಚುಲಿ. ಅಂದರೆ ನಮಗೆಲ್ಲ ಇದೆಲ್ಲ ಅಷ್ಟು ಗೊತ್ತಿರೋದಿಲ್ಲ, ಮುಂಚೆ ಎಲ್ಲ ಹೇಗೆ ಯೂಸ್ ಮಾಡ್ತಾಯಿದ್ರೆ ಏನು ಅಂತ ನಮ್ಗೆ ಅಷ್ಟು ನಾಲೆಜ್ ಇರೋದಿಲ್ಲ. ಆ್ಯಕ್ಚುಲಿ ನಮಗೆಲ್ಲ ಸ್ವಲ್ಪ ಇತ್ತು ಅಂದ್ಕೊಳ್ಳಿ, ಆದರೆ ನಮ್ಮ ಮಕ್ಕಳಿಗಂತೂ ಇದೆಲ್ಲ ನೋಡೇ ಇರೋದಿಲ್ಲ. ಅವರು ಇವಾಗ ಈ ಥರ ಏನಾದರೂ ತೋರಿಸಿದ್ರೆ ಅವ್ರಿಗೆ ಈ ಥರ ಇತ್ತು ಅಂತ ಅಂದ್ಕೊಳ್ತಾರೆ ಅಷ್ಟೇ. ಅಂದರೆ ಹೇಳ್ಬೋದು, ಜಸ್ಟ್ ಇವೆಲ್ಲ ನಾವು ನೋಡಿದ್ದೀವಿ, ಅಂದರೆ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ನಾವು ಗೊತ್ತು ನನಗೆ. ಸೊ ಇಲ್ಲಿ ಕಾಸ್ಟ್ಯೂಮ್ ಕೂಡ ಇದೆ ನೋಡಿ, ಅಂದರೆ ಒಂದೊಂದು ಅಂದರೆ ಸ್ಟೇಟದ್ದು ಕಾಸ್ಟ್ಯೂಮ್ ಹಾಕ್ಕೊಂಡು ಇಲ್ಲಿ ಫೋಟೋಶೂಟ್ ಕೂಡ ಮಾಡ್ಕೊಳ್ಬೋದು.
ಆಮೇಲೆ ಇಲ್ಲಿ ಬಂದರೆ ಮುಂಚೆ ಎಲ್ಲ ಆ್ಯಕ್ಚುಲಿ ಸಿನಿಮಾಸ್ ಮತ್ತು ಥಿಯೇಟ್ರಸ್ ಇರಲಿಲ್ಲ. ಈ ಥರ ಏನು ಡ್ರಾಮಾ ಒಂದೊಂದು ಜಾಗದಲ್ಲಿ ಡ್ರಾಮಾ ನಡೀತಾ ಇತ್ತು. ಸೊ ಅದೇನು ನೋಡಿದ್ರಿ ಅಲ್ಲಿ ಒಂದೊಂದು ಏನು ಪ್ಲೇಸಸನ್ನು ಅಂದರೆ ಅದೇ ಒಂಥರ ಕ್ಯಾಮ್ರಾ ಥರ. ಸೊ ಅದರಲ್ಲಿ ಒಂದು ಪಿಕ್ಚರ್ ಒಂದು ಶಾರ್ಟ್ ಪಿಕ್ಚರ್ ಏನೋ ತೋರಿಸಿದ್ರು ಅವರು. ಮತ್ತು ಇಲ್ಲಿ ಒಬ್ಬರು ಢೋಲ್ ಹಿಡ್ಕೊಂಡು ಇದು ಬಾರಿಸ್ತಾರೆ. ಇದು ಕೂಡ ಮುಂಚೆ ಎಲ್ಲ ಮಾಡ್ತಾಯಿದ್ರು ಅಂತ. ಈ ಇಕೋ ರೆಸಾರ್ಟ್ ಹೆಸರೇ ಬಂದು ಮಾಂಟೇರಿಯಾ ವಿಲೇಜ್. ಸೊ ಹಾಗಾಗಿ ಮುಂಚೆ ಏನು ವಿಂಟೇಜ್ ಕಾಲದಲ್ಲಿ ಅಂದರೆ ಹಳೆ ಕಾಲದಲ್ಲಿ ಏನೆಲ್ಲ ವಸ್ತು ಇತ್ತು ಅದೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಸೊ ಅದು ಚೆನ್ನಾಗಿತ್ತು, ಒಂದು ನೈಸ್ ಎಕ್ಸ್ಪೀರಿಯನ್ಸ್. ಸೊ ಇದು ನೋಡಿ ಟ್ರೈನ್, ಹಳೆ ಕಾಲದ ಟ್ರೈನ್ ಆ್ಯಕ್ಚುಲಿ ಈ ಥರ ಇತ್ತು ಅಂತ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವೆಲ್ಲ ಏನು ಎಕ್ಸ್ಪ್ಲೋರ್ ಮಾಡಿದ್ವಿ ಮತ್ತೇನೆಲ್ಲ ಮಾಡಿದ್ವಿ ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ನೋಡ್ತೀರಾ. ನಿಮಗೊಂದು ಕ್ಯೂರಿಯಾಸಿಟಿ ಇರಲಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.